जय हे भारत भाग्य विधाता। ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ NKR ಕನ್ನಡ ವಾಹಿನಿ ಅರ್ಪಿಸುವ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶರತ್. ನಾನು ನಿಮ್ಮ ಪ್ರೀತಿಯ ಸಾಯಿ ಪಲ್ಲವಿ. ಇವತ್ತು ನಾವು ಬಂದಿದ್ದೀವಿ ಅಕಾಸಿ ಸಂಸ್ಥೆಯಲ್ಲಿ ನಡೀತಿರುವಂಥ ಒಂದು ಕಾರ್ಯಕ್ರಮ JCC ಅಂದರೆ ಜೂನಿಯರ್ ಚೆಫ್ ಚಾಲೆಂಜ್ ಅಂತ ಸೀಸನ್ 4 ಅಲ್ಲಿ ಇದ್ದೀವಿ ಇವತ್ತು. ಅಡುಗೆ ಎಂದರೆ ಕೇವಲ ರುಚಿಯಲ್ಲ, ಸೃಜನಶೀಲತೆ, ಶಿಸ್ತು, ಆತ್ಮವಿಶ್ವಾಸದ ಸಂಗಮ. ಈ ಪ್ರತಿಭೆಗಳನ್ನು ಹುಡುಕುವ ಉದ್ದೇಶದಿಂದ ಈ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದರಲ್ಲೂ ಆಲ್ರೆಡಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಕುಕ್ ವಿತ್ ಫೈರ್ ಅಂತ ಫುಲ್ ಬೆಂಕಿ. ನಾನಂತೂ ಒಳಗಡೆ ಹೋಗಿ ರೆಡಿ ಆಗಿದ್ದೀನಿ, ಫುಲ್ ಎಕ್ಸೈಟ್ ಆಗಿದ್ದೀನಿ. ಬರ್ತೀರಾ ನೀವು? ಇನ್ನೇಕೆ ತಡ, ಬನ್ನಿ ಹೋಗೋಣ. ನೋಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರಿ ಪ್ರಾಣವಲ್ಲಭೆ ಅನ್ನೋ ಶ್ಲೋಕನ ಎಲ್ಲರೂ ಕೇಳಿರ್ತೀರ. ಅದೇ ರೀತಿ ಅನ್ನದಾತೋ ಸುಖೀಭವ ಅನ್ನೋ ಲೈನ್ ಕೂಡ ಕೇಳಿರ್ತೀರ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅಂದರೆ ಅದು ನನ್ ಅದರ್ ದೆನ್ ಅನ್ನದಾನ. ನೋಡಿ, ಒಬ್ಬ ರೈತ ಹಗಲು ರಾತ್ರಿ ಹೊಲದಲ್ಲಿ ಕಷ್ಟಪಟ್ಟು ಅಕ್ಕಿನ ಬೆಳಿತಾನೆ. ಆ ಅಕ್ಕಿನ ಅನ್ನದ ರೂಪಲ್ಲಿ ಬದಲಾಯಿಸಿ ಅದಕ್ಕೊಂದು ಒಳ್ಳೆ ರೂಪ ಕೊಟ್ಟು ಅದಕ್ಕೊಂದು ಒಳ್ಳೆ ಫ್ಲೇವರ್ ಆ್ಯಡ್ ಮಾಡಿ ಸಖತ್ತಾಗಿರೋ ಒಂದು ಫುಡ್ ಐಟಮ್ನ ರೆಡಿ ಮಾಡಿಕೊಡೋರು ನಮ್ಮ ಬ್ಯೂಟಿಫುಲ್ ಆಗಿರೋ ಶೆಫ್ಸ್ಗಳು. ಯಾಕಪ್ಪ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಇಲ್ಲಿ ನನ್ನ ಸುತ್ತಮುತ್ತ ಎಲ್ಲ ಒಂಥರ ಸಂತೆ ಥರ ಆಗಿಬಿಟ್ಟಿದೆ. ಈ ತರಕಾರಿ ಮಾರ್ಕೆಟಿಗೆ ಹೋದರೆ ಹೆಂಗೆ ಡಿಫ್ರೆಂಟ್ ಆಗಿರೋ ತರಕಾರಿಗಳು ಸಿಗ್ತಾವೋ, ಅದೇ ರೀತಿ ಈ ನಮ್ಮ ಕಾರ್ಯಕ್ರಮದ ಸಂತೆಯಲ್ಲಿ ಡಿಫ್ರೆಂಟ್ ಆಗಿರೋ ಡಿಶಸ್ಗಳು, ಡಿಫ್ರೆಂಟ್ ಆಗಿರೋ ಶೆಫ್ಸ್ಗಳಿದ್ದಾರೆ. ಬನ್ನಿ, ಹೋಗ್ತಾ ರೋಡಲ್ಲಿ ಯಾರ್ಯಾರು ಸಿಗ್ತಾರೆ ಎಲ್ಲರನ್ನೂ ಮಾತಾಡ್ಸೋಣ, ಸಖತ್ ಮಸ್ತ್ ಮಜಾ ಮಾಡೋಣ. ಬನ್ನಿ. ಯಾವುದೊಂದು ಹೊಸದಾಗಿರೋ ಡಿಶ್ ಮಾಡೋಕ್ಕೆ ರೆಡಿ ಆಗಿದ್ರೆ ಬನ್ನಿ, ಅವರ ಮಾತಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಜಾಸ್ಲಿನ್ ಅಂತ ಅವ್ರ ಹೆಸರು. ಏನು ಡಿಶ್ ಮಾಡ್ತಿದ್ರೆ? ಪನ್ನೀರ್ ಗೀ ರೋಸ್ಟ್. ಓಕೆ. ಸೊ ಹೇಗೆ, ಏನು ಇನ್ಸ್ಪಿರೇಷನ್ ನಿಮಗೆ ಈ ಐಟಮೇ ಮಾಡಬೇಕಂತ ಯಾಕೆ ಅನಿಸ್ತು? ನನಗೆ ಇಷ್ಟ, ಪನ್ನೀರ್ ಅಂದರೆ ತುಂಬ ಇಷ್ಟ. ನಿಮ್ಮ ಫೇವ್ರೇಟಾ ಪನ್ನೀರ್? ಓಕೆ. ನಿಮ್ಮ ಫೇವ್ರೇಟ್ ಚೆಫ್ ಯಾರು? ವೆಂಕಟೇಶ್ ಭಟ್. ನಾನು ನಿಮ್ಮ ಅಮ್ಮನ ಹೆಸರು ಹೇಳ್ತೀರಾ ಅನ್ಕೊಂಡೆ. ಶಿ ಇಸ್ ದ ಫಸ್ಟ್ ಚೆಫ್ ಅಲ್ವಾ? ಹೌದು. ಓಕೆ. ಸೊ ಎಷ್ಟೊತ್ತು ಬೇಕಾಗೋದು ಇದು ಪ್ರಿಪೇರ್ ಮಾಡೋಕ್ಕೆ? ಏನಲ್ಲ ಟೈಮಾ? ಟೈಮಿಂಗ್ಸ್ ಎಷ್ಟು ಬೇಕಾಗೋದು? 30 ಮಿನಿಟ್ಸ್. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ, ಏನೇನು ಐಟಮ್ಸ್ ಹಾಕ್ತೀರಾ? ಮೇನ್ ಡಿಶ್ ಗೀ, ಓಕೆ, ಪನ್ನೀರ್, ಓಕೆ, ಮತ್ತೆ ಸ್ವಲ್ಪ ಹಾಂ ಹ್ಯಾಂಡ್ ಮೇಡ್ ಆಗಿ ಮಾಡಿರೋ ಮಸಾಲಾಸ್. ಓಕೆ. ಸೊ ಯಾರಿಂದ ಕಲ್ತ್ರಿ ಇದನ್ನ? ಹವ್ ಯು ಲರ್ನ್ ದಿಸ್ ಡಿಶ್ ಫ್ರಮ್ ಹುಮ್? ಫ್ರಮ್ ಮೈ ಮಾಮ್. ಓಕೆ. ಸೊ ಇವತ್ತು ಈ ಕಾಂಪಿಟೇಷನ್ ನಡೀತಾ ಇದೆ, ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಹೇಗೆ, ಹವ್ ಯು ಫೀಲಿಂಗ್, ಹೇಗೆ ಅನಿಸ್ತಾ ಇದೆ? ತುಂಬ ಎಕ್ಸೈಟಿಂಗ್ ಆಗಿದೆ. ಓಕೆ. ಮನೆಯಲ್ಲಿ ಕುಕ್ ಮಾಡೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಓಕೆ. ಇಲ್ಲಿ ಫ್ರೆಂಡ್ಸ್ ಥರ ಒಂಥರ ಮಾಡೋದು ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತಾನೆ. ಓಕೆ. ಸೊ ಇವತ್ತು ನೀವು ಈ ಏನು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಗೆಲ್ತೀನಿ ಅಂತ ಅನಿಸ್ತಿದ್ಯಾ? ಜಡ್ಜಸ್ನ ಇಂಪ್ರೆಸ್ ಮಾಡ್ತೀನಿ ಅನಿಸ್ತಿದ್ಯಾ? ಲಾಸ್ಟ್ ಟೈಮ್ ನಾನು ಗೋಲ್ಡ್ ಮೆಡಲ್ ತಂದಿದ್ದೀನಿ. ಓಕೆ. ಅದಕ್ಕೆ ಲಾಸ್ಟ್ ಟೈಮು ಒಂದು ಸ್ಪೆಷಲ್ ಅನೌನ್ಸ್ಮೆಂಟು, ಲಾಸ್ಟ್ ಟೈಮು ಗೋಲ್ಡ್ ಮೆಡಲ್ ತಗೊಂಡಿದ್ದಾರಂತೆ. ಈ ಟೈಮ್ ಯಾವ ಮೆಡಲ್ ತಗೋಬೇಕಂತ ಇದ್ದೀರಾ? ಡೈಮಂಡಾ? ಡೈಮಂಡ್ ಇದೆಯಲ್ಲ ಗೊತ್ತಿಲ್ಲ, ಜಡ್ಜಸ್ ಹತ್ರ ಆಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಗೋಲ್ಡ್ ಮೆಡಲಿಸ್ಟ್ ಜೊತೆ ನಾನು ಮಾತಾಡ್ತಿದ್ದೀನಿ, ನಾನೇ ಲಕ್ಕಿ ಅನಿಸುತ್ತೆ. ಓಕೆ, ನಾವು ಟೇಸ್ಟ್ ಮಾಡ್ಬೋದು. ಆದಮೇಲೆ ಕರೀರಿ, ಇಲ್ಲೇ ಇರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಲಾಸ್ಟ್ ಟೈಮು ಜಾಸ್ಲಿನ್. ಓಕೆ, ಜಾಸ್ಲಿನ್ ಅವರು ಗೋಲ್ಡ್ ಮೆಡಲಿಸ್ಟು. ಸೊ ಈ ಸಲ ಡೈಮಂಡ್ ತಗೋಬೇಕಂತ ಡಿಸೈಡ್ ಆಗಿದ್ರೆ, ಚೆನ್ನಾಗಿ ರೆಡಿ ಮಾಡ್ತಾ ಇದ್ರೆ, ಗಮ್ ಅಂತ ಇದೆ, ಸ್ಮೆಲ್ ಅಂತೂ ಇರುತ್ತೆ. ಸೂಪರ್ ಚೆನ್ನಾಗಿದೆ ಗೀ ರೋಸ್ಟ್. ನಿಮ್ಮ ಮಾತು ಸ್ವೀಟ್ ಆಗಿದೆ, ಅಡುಗೆನೂ ಸ್ವೀಟ್ ಆಗಿದೆ. ನೋಡೋಣ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಚೆನ್ನಾಗಿ ಮಾಡಿ, ಆಮೇಲೆ ಬಂದು ಟೇಸ್ಟ್ ಮಾಡ್ತೀನಿ. ಓಕೆನಾ? ಓಕೆ.
ಓಕೆ, ನಮಸ್ಕಾರ ವೀಕ್ಷಕರೇ. ಇವತ್ತು ACC ASI ಸೊ ಇಲ್ಲಿ ಈ ಸಂಸ್ಥೆಯಲ್ಲಿ ಒಂದು JCC ಅನ್ನೋ ಕಾಂಪಿಟೇಷನ್ ನಡೀತದೆ, ಅಂದರೆ ಜೂನಿಯರ್ ಚೆಫ್ ಕಂಟೆಸ್ಟ್ ಅಂತ. ಸೊ ಇಲ್ಲಿ ಆಲ್ರೆಡಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ. ತುಂಬ ಜನ ಕಣ್ಣಲ್ಲಿ ತುಂಬ ಕನಸುಗಳನ್ನ ತುಂಬಿಕೊಂಡು, ತುಂಬ ಆಸೆಗಳನ್ನ ತುಂಬಿಕೊಂಡು ಅಡುಗೆಗಳು ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಸ್ಟೈಲ್ ಆಫ್ ಡಿಶಸ್ ಮಾಡ್ತಾ ಇದ್ದಾರೆ. ನಾನಂತೂ ತುಂಬ ಎಕ್ಸೈಟ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ರೌಂಡಲ್ಲೂ ಹಲವಾರು ಡಿಶಸ್ಗಳನ್ನ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೆಕೆಂಡ್ ರೌಂಡಲ್ಲಂತೂ ನೋಡಿ ಎಷ್ಟು ಜನ ನಾ ಮುಂದು ಅಂತ ಹೇಳಿ ಫುಲ್ ಕಾಂಪಿಟೇಷನಲ್ಲಿ ಇವತ್ತು ಪ್ರೈಸ್ ಗೆಲ್ಲೇಬೇಕು, ಜಡ್ಜಸ್ನ ಇಂಪ್ರೆಸ್ ಮಾಡಲೇಬೇಕು ಅಂತ ಅಡುಗೆ ಮಾಡ್ತಾ ಇದ್ದಾರೆ. ಸೊ ನಾನಂತೂ ಇದು ನೋಡಿ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೀನಿ. ಜೊತೆಗೆ ಇವತ್ತು ನನ್ನ ಬಾಯಿಗೆ ಹಬ್ಬ ಅಂತಲೇ ಹೇಳ್ಬೋದು. ನನ್ನ ನಾಲ್ಗೆಗೆ ಒಂದು ಲಕ್ಕು, ಒಂದು ಏನಂತಾರೆ, ನನ್ನ ನಾಲ್ಗೆ ಇವತ್ತು ಪುಣ್ಯ ಮಾಡಿತ್ತು ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಆ ಫುಡ್ ತಿಂದು ಬೇಜಾರಾಗಿತ್ತು. ಇವತ್ತು ಡಿಫ್ರೆಂಟ್ ಸ್ಟೈಲ್ ಆಗಿರೋ ಫುಡ್ ತೊಗೊಂಡು ಒಂಥರ ನಾಲ್ಗೆ ಅಂತೂ ಫುಲ್ ಲಕ್ಕಿ. ಇವತ್ತು ಫುಲ್ ಹಬ್ಬ ನನ್ನ ನಾಲ್ಗೆಗೆ, ಬಾಯಿಗೆ. ತುಂಬ ಖುಷಿಯಾಗಿದ್ದೀನಿ. ಬನ್ನಿ ಇನ್ಯಾಕೆ ತಡ, ನೋಡೋಣ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಜಡ್ಜಸ್ನ ಇಂಪ್ರೆಸ್ ಮಾಡಿ ಅವ್ರ ಹತ್ರ ಶಬಾಸ್ ಅನ್ಸ್ಕೊಂತಾರೆ, ನೋಡೋಣ. ನಾನು ನಿಮ್ಮ ಜೊತೆ ಇರ್ತೀನಿ, ಕೊನೆವರೆಗೂ ಇಲ್ಲೇ ಇರ್ತೀನಿ. ನೋಡ್ತಾ ಇರಿ ಕಾರ್ಯಕ್ರಮವನ್ನು. ಥ್ಯಾಂಕ್ ಯು. ಓಕೆ ವೀಕ್ಷಕರಿಗೆ, ಇವತ್ತು ಆಲ್ರೆಡಿ ಸೆಕೆಂಡ್ ರೌಂಡಲ್ಲಿ ಇದ್ದೀವಿ. ಸೆಕೆಂಡ್ ರೌಂಡ್ ನಡೀತಾ ಇದೆ. ಸೊ ಇವಾಗ ನಮ್ಮ ಜೊತೆ ಇನ್ನೊಬ್ರು ಪಾರ್ಟಿಸಿಪೆಂಟ್ ಇದ್ದಾರೆ, ಅನುಷಾ ಅಂತ. ಬನ್ನಿ ಮಾತಾಡ್ಸೋಣ. ಹಾಯ್. Hello. So what is the dish today you are preparing, Anusha? So I have prepared sweet ragi roti Okay. and as well as green gram biryani. Okay. So who is your inspiration for cooking? My inspiration is my mom because she used to prepare a lot of things. It will be so delicious. So she told me to do this, and I have did whatever she told. Okay. So how much time you need to complete this dish? How much? How much time you need to prepare this dish actually? This will take around 20 minutes. 20 minutes. And it's about 30 minutes. Okay. So you already prepared it. Yeah, I have prepared it and I have completed. Ready to Serve. eat. Yeah, super. And how was the experience today? So overall experience for today? I have came this competition already like in previous year, Okay. and now I have participated over here again to get the experience. It will be to know ourselves how we are cooking and how the feeling would be like cooking, and representing my mother's dish. Okay. So it feels like So it is nice. one of your favorite dish of your mother's. Yeah, Oh, ragi great. roti is one of my favorite dish. ನೋಡಿ ಇವತ್ತೇನು ಅವ್ರು ಡಿಶ್ ಮಾಡಿದ್ದಾರೆ, ಅವರ ಅಮ್ಮನ ಅಥವಾ ಅವ್ರ ಮಮ್ಮಿಯ ಫೇವ್ರೆಟ್ ಡಿಶ್ ಅಂತೆ. ಸೊ ಅಮ್ಮಂಗೋಸ್ಕರ ಡಿಶ್ ಮಾಡಿದ್ದಾರೆ. ಸೊ ಹೌ ವಾಸ್ ಯುವರ್ ಫೀಲಿಂಗ್ ಗುಡ್? Yeah, I feel good. Nervous? Yeah, kind of. Okay, don't be nervous. Everything will be fine and all the very best in here. Thank you. Yeah, do well. Thanks. ಥ್ಯಾಂಕ್ ಯು. ನೋಡಿದಿಲ್ಲ ವೀಕ್ಷಕರೇ, ಅನುಷ್ ಅವ್ರು ಚೆನ್ನಾಗಿ ಒಂದು ಫುಡ್ ಪ್ರಿಪೇರ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಡಿಶ್ ಒಂಥರ ಡಿಫ್ರೆಂಟ್ ಆಗಿದೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಅವರ ಮಮ್ಮಿಯ ಫೇವ್ರೆಟ್ ಡಿಶ್ ಅಂತ ಇದು, ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ನರ್ವಸ್ ಆಗಿದ್ದಾರೆ, ಯಾಕಂದರೆ ಗೊತ್ತಲ್ವಾ ಫಸ್ಟ್ ಟೈಮ್ ಫುಡ್ ಪ್ರಿಪೇರ್ ಮಾಡೋ ಎಲ್ಲರಿಗೂ ನರ್ವಸ್ನೆಸ್ ಇದ್ದೇ ಇರುತ್ತೆ. ಆದರೂ ಧೈರ್ಯವಾಗಿ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ನಿಮಗೆ. ನೋಡೋಣ ಜಡ್ಜಸ್ ಏನು ಹೇಳ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು. Thanks. ಆ್ಯಕ್ಚುಲಿ ಅವಾಗಿಂದ ನಮ್ಮ ಎಲ್ಲ ಶೆಫ್ಸ್ಗಳು ಮಾಡೋ ಅಡುಗೆನ ತಿಂದು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಅಷ್ಟೊಂದು ಡಿಫ್ರೆಂಟ್ ಡಿಶಸ್ ಇದೆ. ಬನ್ನಿ ಹೋಗೋಣ, ನಮ್ಮ ಶೆಫ್ಸ್ಗಳು ಯಾವ ಥರ ಅಡುಗೆ ರೆಡಿ ಮಾಡಿದ್ದಾರೆ, ಯಾವ ಹಂತದಲ್ಲಿ ಅಡುಗೆ ನಡೀತಾ ಇದೆ ಅಂತ ನೋಡೋಣ ಬನ್ನಿ. Which they will use in olden days. Is the broken? Is the rice is broken? Is a small rice? No, sir. It used to come like this one, like small, round. What is the English name of that rice? I'd love to know that. I don't know, sir. But we used to call it as samars. You have that rice with you? No, sir. I have used it everything. Okay. And what is that? This is called rahi roti sweet. Ragi roti sweet. Yes, sir. Fantastic. Sir, I have made veg quesadilla and beer tang holo. So mixing two extreme cuisines. What is quesadilla? Sir, it's a Mexican dish where layered dish with cheese and tortillas with
any infused vegetables or meat you like. But here I have made only veg. I hope you like it. Yeah, see, quesadilla is the never finished without cheese. I have cheese in it. Have you tasted your quesadilla and what is that? Yes, sir. Pear Tang Hulu from Thailand. What are things that you added on that? Sir, it's just pear and sugar syrup. That's it. Yes, sir. It's just a refresher after you eat the quesadillas. How you inspired to make this quesadilla? Because Sir, the quesadilla is out of that, thinking. So because I like cooking. I like watching cooking, and I stumbled upon many videos. Have you had before the quesadilla? Yes, sir. Where you had? Sir, in Bangalore. What do you make today? Paneer ghee roast. Paneer ghee roast. And paratha. Whom you inspired to cooking? What do you put it inside the paratha? Only atta. No. I'm asking that. Oh, is the oil for the paneer? This one, ghee roast. But you are cooking good also, not bad. Why you are not taking that hobbies? We'll see that also. Good. Thank you. This is Dr. Chef Kumareshan Gokulanathan, multi-world record holder, Chara's Meat and Food, Director of Culinary, Salem. I would like to thank for Akasi College doing this JCC Season 4 2026. Almost 600 plus participants are there in 8th standard, 9th standard and 10th standard. This is a very, very precious competition in Akasi. We saw a lot of young and talented kids are doing with these more culinary skills, like a gastronomy skills and culinary skills. They did a lot of fusion innovative dishes and traditional dishes. In 8th standard itself, they did like a fantabulous dishes and all. Hi, this is Chef Naresh. I'm a chef consultant. Also, I have 20 years of experience in the hospitality industry. Today, we are in Akasi College. Here, we are having a wonderful event for JCC, that's Junior Chefs Championship. This is the season 4. We have seen all 3 seasons. This time, the response for the season is too good. There are so many students are participating today. Around 450 to 500 students are participating from different kind of schools. There are several categories for these events. There is challenge for a taste buds, like you need to understand the ingredient, you need to explain that. There is cooking without fire and cook with fire. Hi, I'm Chef Samit and now I'm leading role as executive chef from Hotel Radha region. And today I came to the Akasi Institute and for that Junior Chef Challenge. And it's my pleasure, as a jury I joined with them. And there were several from several colleges that students came and their age category and they are given the This is Chef Stevenson. I am the director of the Culinary Institute, and yes, today we have done Junior Culinary Challenge Season 4, and when we compares to last year and this year, it was a tremendous enrollment we got it, and more of the participants came across the Hosur, and here like almost 400 plus students were there participated in this college. ಈ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಎಕ್ಸ್ಪೀರಿಯನ್ಸ್ ಬಂದು ನಾವು ಮನೆಯಲ್ಲಿ ಕುಕ್ ಮಾಡೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಎಲ್ಲ ನಮಗೆ ಗೊತ್ತು ಇಲ್ಲಿದೆ ಪೇರೆಂಟ್ಸ್ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಬಂದು ಮನೆಯಲ್ಲಿಂದ ಥಿಂಗ್ಸ್ ತೊಗೊಂಡು ಬಂದು ಇಲ್ಲಿ ಫ್ರೆಂಡ್ಸ್ ಜೊತೆ ನಾವು ಕ್ಲೀನ್ಲಿನೆಸ್ ನೋಡ್ಕೊಳ್ಬೇಕು, ಇದೆಲ್ಲ ಮಾಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನ್ಯೂ ಲರ್ನಿಂಗ್ ಎಲ್ಲ ಇದೆಯಲ್ಲ ತುಂಬ ಖುಷಿ ಕೊಡ್ತು ಅಂತ ಅನ್ಸುತ್ತೆ ಅಲ್ವಾ? ಅದು
ಓಕೆ ವೀಕ್ಷಕರು, ಇವತ್ತು ಇನ್ನೊಬ್ರು ನಮ್ಮ ಜೊತೆ ಪಾರ್ಟಿಸಿಪೆಂಟ್ ಇದ್ದಾರೆ, ಸೂರ್ಯ ಅಂತ. ಬನ್ನಿ ಅವ್ರು ಮಾಡಿರೋ ಡಿಶ್ ಬಗ್ಗೆ ಅವ್ರ ಹತ್ರ ಮಾತಾಡೋಣ, ಎಕ್ಸ್ಪೀರಿಯನ್ಸ್ಗಳನ್ನ. ಹಾಯ್ ಸೂರ್ಯ. Hi, sir. ಯಾವ ಡಿಶ್ ಪ್ರಿಪೇರ್ ಮಾಡಿದ್ದೀರಾ? This dish name is quesadilla. Uh-huh. It's actually Mexican. ಓಕೆ It's a derivative of tacos. ಓಕೆ It's basically when you, in Indian terms, if you get a chapati, put cheese on top and few vegetables, fold it. It is a quesadilla. Who is the inspiration? From whom you got inspired? From YouTube, Nick D. Giovanni. I used to watch him every time when I eat. ನೋಡಿ, ಎಲ್ಲರೂ ಅಮ್ಮ ಅಪ್ಪ ಅಕ್ಕ ತಂಗಿ ಇನ್ಸ್ಪಿರೇಷನ್ ತಗೊಂಡು ಯೂಟ್ಯೂಬ್ ಇಂದ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತ ಇದ್ದಾರೆ. ಓಕೆ, ಫೈನಲಿ ಜಡ್ಜಸ್ ಏನ್ ಹೇಳಿದ್ರು? ವಾಟ್ ದೇ ಟೋಲ್ಡ್? He told me it's a good attempt. You have tried very well, but next time you can improve. ಯಾ, ಡೂ ವೆಲ್ ನೆಕ್ಸ್ಟ್ ಟೈಮ್. ಓಕೆ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಇವತ್ತಿನ ಎಕ್ಸ್ಪೀರಿಯನ್ಸ್, ಟೋಟಲ್ ಎಕ್ಸ್ಪೀರಿಯನ್ಸ್? The vibes were very good. Okay. I really liked working with a lot of people. Super. They gave me tips and I just came for the vibes. You are happy finally? Yeah. All the very best ನಿಮಗೆ. Thank you so much. Result doesn't matter, right? Yeah, that doesn't matter. Competition matters and participation matters. Okay. ನೋಡಿದ್ರಲ್ಲ ವೀಕ್ಷಕರೇ, ಚೆನ್ನಾಗಿ ಮಾಡಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ನೆಕ್ಸ್ಟ್ ಒಬ್ರು ಪಾರ್ಟಿಸಿಪೇಟ್ ಇದ್ದಾರೆ, ಮಾತಾಡ್ಸೋಣ. ವೀಕ್ಷಕರೇ, ಮತ್ತೊಬ್ರು ಪಾರ್ಟಿಸಿಪೇಟ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರು ಹೇಗೆಲ್ಲ ಡಿಶ್ ಮಾಡಿದ್ದಾರೆ ಅಂಡ್ ಯಾವ ಸ್ಪೆಷಲ್ ಡಿಶ್ ಅವರು ಮಾಡಿದ್ದಾರೆ ಅಂತ ಕೇಳೋಣ. ನಮಸ್ತೆ ಮ್ಯಾಮ್, ವಾಟ್ಸ್ ಯುವರ್ ನೇಮ್? My name is Danyashri. ಅಂಡ್ ವೇರ್ ಆರ್ ಯು ಫ್ರಮ್? I'm from Hosur Public School. ಓಕೆ, ಸೊ ಇವತ್ತಿನ ಒಂದು ಸ್ಪೆಷಲ್ ಡಿಶ್ ಏನಾಗಿತ್ತು? This is potato paneer bird nest. ಓಕೆ, ಸೊ ಈ ಒಂದು ಡಿಶ್ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್? Ingredients is potato, paneer and all the veggies like peas, capsicum and flour if you add and make this, and you have to roast it with vermicelli. Okay. Then deep fry it. Then this is paneer balls. You have to deep fry that. That's all. Okay, how you felt while doing the cooking? It was a very great experience. Like I felt happy and it was enjoyable. ಓಕೆ, ಆ್ಯಂಡ್ ಈ ಒಂದು ಪ್ಲೇಟ್ ಡೆಕೋರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದ್ರದ್ದು ಥೀಮ್ ಏನಾದರೂ ಇದೆಯಾ? It was inspired from a cooking show. ಈ ಒಂದು ಕುಕಿಂಗ್ ಶೋ ಇಂದ ಅವರು ಇನ್ಸ್ಪೈರ್ ಆಗಿ ಈ ಒಂದು ಪ್ಲೇಟ್ ಡೆಕೋರ್ನ ಮಾಡಿದ್ದಾರೆ. ಸೊ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಈ ಒಂದು ಕಾಂಪಿಟೇಷನ್ ಬಗ್ಗೆ? It was really nice. I enjoyed a lot. I learned more things from the judges also, and it was nice. ಓಕೆ, ಸೊ ಆರ್ ಯು ಎಕ್ಸೈಟೆಡ್ ಫಾರ್ ದ ರಿಸಲ್ಟ್ಸ್? ಸೊ ಅವರು ಸಖತ್ ಎಕ್ಸೈಟ್ ಇದ್ದಾರೆ ರಿಸಲ್ಟ್ಸ್ಗೋಸ್ಕರ. ನಾವು ಅದೇ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಯಾರಿಗೆ ಹೋಗುತ್ತೆ ರಿಸಲ್ಟ್ಸ್, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಅಂತ ನೋಡುವ. ಅಂದ ಹಾಗೆ, ಸೊ ಇದು ಸೋಷಿಯಲ್ ಮೀಡಿಯಾಯಿಂದ ಇನ್ಸ್ಪೈರ್ ಆಗಿರುವಂಥದ್ದಾ ಅಥವಾ ನಿಮ್ಮ ಪೇರೆಂಟ್ಸ್ ಫ್ಯಾಮಿಲಿಯಿಂದ ಇನ್ಸ್ಪೈರ್ ಆಗಿರುವಂತಹ ಕುಕಿಂಗ್ ಶೋ? ಸೋಷಿಯಲ್ ಮೀಡಿಯಾದಿಂದ ಇನ್ಸ್ಪೈರ್ ಆಗಿರುವಂತಹ ಒಂದು ಡಿಶ್ನ ಅವ್ರು ಇವತ್ತು ಮಾಡಿಕೊಟ್ಟಿದ್ದಾರೆ ವೀಕ್ಷಕರೇ, ನೋಡೋಣ. ನಮಸ್ಕಾರ ವೀಕ್ಷಕರೇ, ಇವತ್ತು ಸೆಕೆಂಡ್ ರೌಂಡಲ್ಲಿ ಚೆನ್ನಾಗಿ ಅಡುಗೆ ಮಾಡಿ ಜಡ್ಜ್ ಹತ್ರ ಶಬಾಸ್ ಅನ್ಸ್ಕೊಟ್ಟು ನಮ್ಮ ಒಬ್ಬರು ಪಾರ್ಟಿಸಿಪೆಂಟ್ ಇದ್ದಾರೆ, ಹರೀಶ್ ಅಂತ. ಇವರು ಬೇಸಿಕಲಿ ಸೇಲಂ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಯಾವ ಥರ ಡಿಶ್ ಮಾಡಿದ್ದಾರೆ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಹೇಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್. ಹಾಯ್ ಹರೀಶ್. Hi, sir. ಓಕೆ, ಏನು ಡಿಶ್ ಮಾಡಿದ್ದಾರೆ ಇವತ್ತು? So this dish is about the garlic chicken and arrows. ಓಕೆ, ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? So the experience was too good, sir. You're feeling nervous? No. No, right. And what are the ingredients? So the main ingredient is chicken. Okay. And ginger. Okay. And some butter and Okay. cheese. Sir. Okay, totally you had made a butter chicken. Butter chicken ಮಾಡಿದ್ದಾರೆ ಇವತ್ತು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇನ್ನೇನು ಸೆಕೆಂಡ್ ರೌಂಡ್ ಮುಗಿತಾ ಬಂತು. ಇನ್ನೇನು ಸೆಕೆಂಡ್ಸಲ್ಲಿ ಇನ್ನೊಂದು ಮಿನಿಟ್ಸ್ ಒಳಗಡೆ ಸೆಕೆಂಡ್ ರೌಂಡಿಂದ ರಿಸಲ್ಟ್ ಬರ್ತಾ ಇದೆ. ನಾವಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದೀವಿ, ಯಾರು ಫಸ್ಟ್ ಬರ್ತಾರೆ, ಸೆಕೆಂಡ್ ಬರ್ತಾರೆ, ಥರ್ಡ್ ಬರ್ತಾರೆ ಅಂತ. ಸೊ ನೀವು ನಮ್ಮ ಥರ ಕಾಯ್ತಾ ಇದ್ದೀರ ಅಂತ ಗೊತ್ತು. ಆದಷ್ಟು ಬೇಗ ಸೆಕೆಂಡ್ ರೌಂಡ್ನ ರಿಸಲ್ಟ್ನ ನಿಮ್ಮ ಮುಂದೆ ಇಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಎಲ್ಲ ಚೆಫ್ಗಳು ತರಾತುರಿಯಲ್ಲಿ ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಲ್ಲ ಚೆಫ್ಗಳು ಅಡುಗೆನ ಒಂದು ಹಂತಕ್ಕೆ ತಗೊಂಡು ಹೋಗಿದ್ದಾರೆ. ಮುಂದಿನ ಹಂತ ಏನು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ಅಕಾಸಿಯನ್ ಇನ್ಸ್ಟಿಟ್ಯೂಟಲ್ಲಿ. ಇವತ್ತು ಏನಪ್ಪ ಇಲ್ಲಿನ ಸ್ಪೆಷಾಲಿಟಿ ಅಂದರೆ ಜೂನಿಯರ್ ಚೆಫ್ ಚಾಲೆಂಜ್ ಸೀಸನ್ 4. ಈಗಾಗಲೇ ಕುಕ್ ವಿತ್ ಫೈರ್ 2 ರೌಂಡ್ಸ್ ಆಗಿದೆ. ಕುಕ್ ವಿತೌಟ್ ಫೈರ್ 4 ರೌಂಡ್ಸ್ ಆಗಿದೆ. ಟೇಸ್ಟ್ ಬೈಟ್ಸ್ 2 ರೌಂಡ್ಸ್ ಕಂಪ್ಲೀಟ್ ಆಗಿದೆ. ಫೈಂಡ್ ಮೀ ಔಟ್ 1 ರೌಂಡ್ ಆಗಿದೆ. ಹಾಗಾದ್ರೆ ಇನ್ಯಾಕೆ ತಡ? ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ನೀವು? ಆರ್ ಯು ಗೈಸ್ ಎಕ್ಸೈಟೆಡ್? ಸೀರಿಯಸ್ಲಿ ಹೋಗೋಣ ಹಂಗಾದ್ರೆ? ರೆಡಿನಾ? ಬನ್ನಿ ಹೋಗೋಣ. ಬನ್ನಿ. Welcome to the ending of Junior Chef Challenge 2026. This is your host Vijay Kamali and Mayurika from Akasi. Today has been a long day filled with a lot of anxiety and excitement, where we witnessed over 480 young chefs flare their personal uniqueness in their respective challenges. Aiming at challenging different aspects of the multifaceted form of art that cooking is, JCC has once again proven to be a great success thanks to all your efforts, dedication and faith.
First of all, you need to know what is the meaning of the chef. This is the CHEF, that clean, hygienic, ethnic food. That food concept you should have when you cook the food. Got it? And see, ethnic food means what you are making in that house. It is not called that ethnic food. Whatever available in your house, you are making that food. When you are the proper chef, you have to follow the proper recipe and proper menu. And there have so many step and procedure is there. That is, see, this the cooking is not a small thing. It's the very vast. It's the ocean. And when you step by step, you'll do that. Then perfect dish will come to that your plate. It's my pleasure to present the event report of the Junior Chef Challenge 2026 Season 4. We are happy to share that this year's competition received an excellent response with enthusiastic participation from students of the following schools: the Hosur Public School, Asian Christian High School, SUHH NIOS, Mount Carmel School, Bharadiyar School, Alpha Allied School, Ashok Leyland, Government Primary School G Mangalam, and Green Valley CBSE School. And many schools have approached us last night. We couldn't take the entry because, do you know how many entries today? Yeah, 472. We conducted the event competition for 472 students within 4 hours. You all performed wonderfully and made this competition a memorable one. Thank you once again for your participation and support. We look forward to seeing you again in our future events. Thank you. Starting with the bronze medalist winners. Find me out, bronze medalist winner Satvika PR from ACHS. Anjana A from Mount Carmel. Nisha V from Mount Carmel. Dikshika M from Mount Carmel. Kokilashri M from Mount Carmel. Varshini from ACHS. Overall championship goes to Asian Christian High School, securing 23 gold awards. Give a round of applause for ACHS. ಗೆಲುವು ಒಬ್ಬರದಾಗಿರಬಹುದು, ಆದರೆ ಇಲ್ಲಿ ಪ್ರದರ್ಶಿಸಿದ ಪ್ರತಿಭೆ ಪ್ರತಿಯೊಬ್ಬರದು ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಜಡ್ಜ್ಮೆಂಟ್ಗಳಾಯಿತು. ಅಲ್ಲಿ ಹಲವಾರು ಶೆಫ್ಸ್ಗಳಿಗೆ, ಅಂದರೆ ಜೂನಿಯರ್ ಶೆಫ್ಸ್ಗಳಿಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸ್ ಅಂತ ಹಲವಾರು ಬಹುಮಾನಗಳನ್ನ ಕೊಟ್ಟರು. ಇದೆಲ್ಲ ನೋಡಿದಾಗ ಫೈನಲಿ ನಮಗೆ ಅನ್ಸೋದೇನು ಅಂದರೆ, ಲೈಫಲ್ಲಿ ಸೋಲು ಗೆಲುವು ಕಾಮನ್, ಆದರೆ ನಾವು ಪಾರ್ಟಿಸಿಪೇಟ್ ಮಾಡಿ
ಭಾಗವಹಿಸ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೆದ್ದಿರೋ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಆ್ಯಂಡ್ ಯಾರ್ಯಾರು ಸೋತಿದ್ರೋ ದಯವಿಟ್ಟು ಇದನ್ನು ಸೋಲು ಅಂದ್ಕೊಬೇಡಿ, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಇದೊಂದು ಪಾಠ ಅಂದ್ಕೊಳ್ಳಿ, ಒಂದು ಲೆಸನ್ ಅಂದ್ಕೊಳ್ಳಿ, ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ನೆಕ್ಸ್ಟ್ ಸೀಸನ್ನಲ್ಲಿ ಇನ್ನೂ ಚೆನ್ನಾಗಿ ಅಡುಗೆ ಮಾಡಿ ನಿಮ್ಮ ಎಲ್ಲ ಶೆಫ್ಸ್ಗಳನ್ನ ಇಂಪ್ರೆಸ್ ಮಾಡಿ ನೀವು ಕೂಡ ಫಸ್ಟ್ ಪ್ರೈಸ್ ಪಡಿಬೋದು. ಯಾಕಂದರೆ ನೋಡಿ, ಒಳ್ಳೆತನ ಯಾವತ್ತು ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತಾರೆ, ಗೆಲ್ಲಲೇಬೇಕು ಒಳ್ಳೆತನ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಓಕೆ ವೀಕ್ಷಕರೇ, ಇದುವರೆಗೂ ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಹೀಗೆ ನೋಡ್ತಾ ಇರಿ. ಇದು NKR ಕನ್ನಡ ವಾಹಿನಿ, ಅಣು ಅಣುವಿನಲ್ಲೂ ಕನ್ನಡತನ. ನಾನು ನಿಮ್ಮ ಪ್ರೀತಿಯ ಶರತ್. ಧನ್ಯವಾದಗಳು.